ಹರೇ ಕೃಷ್ಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಕಷ್ಟಗಳು ಮನುಷ್ಯನಿಗೆ ಬರ್ತಾನೆ ಇರ್ತವೆ, ಹೌದಾ? ಆಪತ್ತುಗಳು ನಮಗೆ ಇದ್ದಕ್ಕಿದ್ದಂಗೆ ಎದುರಾಗ್ತಾನೆ ಇರ್ತವೆ. ಆ ಕಷ್ಟಗಳನ್ನು ಎದುರಿಸಲಾರದೆ ನಾವು ಗಾಬರಿಗೊಳಗಾಗ್ಬಿಡ್ತೀವಿ, ಹೌದಾ? ಭಯ ಬಿದ್ದುಬಿಡ್ತೀವಿ. ಅಥವಾ ನಮಗೆ ಇದ್ದಕ್ಕಿದ್ದಂತೆ ಆಪತ್ತುಗಳು ಎದುರಾದಾಗ, ಕಷ್ಟಗಳಲ್ಲಿ ನಾವು ಸಿಲುಕಿ ಬಿದ್ದಾಗ ಏನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ತೋಚೋದೇ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆ, ದೇವರು ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಗೂ ಸಹ ನಾವು ಬಂದುಬಿಡ್ತೇವೆ, ಹೌದಾ? ಇದ್ದಕ್ಕಿದ್ದಂಗೆ ಕಷ್ಟಗಳು ಎದುರಾದಾಗ, ಇದ್ದಕ್ಕಿದ್ದಂಗೆ ಆಪತ್ತುಗಳು ಎದುರಾದಾಗ, ಹೌದಾ, ಎಲ್ಲೋ ಏನೋ ಹೋಗ್ತಿರ್ತೀವಿ. ಕಳ್ಳರು ಕಾಕರ ಭಯ ಇರ್ಬೋದು, ಜೀವನದಲ್ಲಿನೇ ಒಂದೇನೋ ಕಷ್ಟದ ಪರಿಸ್ಥಿತಿ ಎದುರಾದಾಗ, ಹೌದಾ, ನಾವು ಎಲ್ಲೇ ಹೋಗ್ತಾಯಿದ್ರು ಏನನ್ನ ಭಯ ಆಗಿಬಿಟ್ರಿಗಿನ, ಹೌದಾ, ಭಯ ಬಂದುಬಿಡ್ತು. ಭಯದ ವಾತಾವರಣ ನಮ್ಮ ಸುತ್ತಮುತ್ತಲೂ ಇದೆ ಅಂದಾಗ ನಾನೀಗೊಂದು ಉಗಾಭೋಗವನ್ನು ಹೇಳ್ಕೊಡ್ತೇನೆ, ಹೌದಾ? ಇದು ಉಗಾಭೋಗ. ಈ ಉಗಾಭೋಗವನ್ನು ಶ್ರೀ ವಿಜಯದಾಸರು ಬರೆದಿರ್ತಕ್ಕಂಥದ್ದು. ಇದನ್ನು ಏನಿಲ್ಲ, ತುಂಬ ಸುಲಭ, 2-3 ಲೈನ್ಗಳಲ್ಲಿ ಇದೆ ಅಷ್ಟೇ, 2-3 ಸಾಲುಗಳಲ್ಲಿನೇ ಇದೆ. ಅದನ್ನು ನೀವು ಪ್ರತಿನಿತ್ಯ ಅಂದ್ಕೊಳ್ಳಿ, ಹೌದಾ? ಪ್ರತಿನಿತ್ಯ ಅಂದ್ಕೊಳ್ಳಿ. ಇದರಿಂದ ನಿಮಗೆ ಯಾವ ಆಪತ್ತೂ ಬರೋದಿಲ್ಲ. ಆಪತ್ತುಗಳಂದರೆ ನಿಮಗೆ ಅರ್ಥ ಆಗ್ತೆ, ಹೌದಾ? ಕಷ್ಟಗಳಾಗಿರಲಿ, ಆಪತ್ತುಗಳಾಗಿರಲಿ, ಭಯ ಆಗಿರಲಿ, ಹೌದಾ, ಯಾವುದೇ ದುಗುಡ ಆಗಿರಲಿ, ಇದ್ದಕ್ಕಿದ್ದಂಗೆ ನಮ್ಮ ಎದುರುಗಳಿಗೆ ಬಂದುಬಿಡ್ತದೆ. ನಮ್ಮ ಎದುರಿಗೆ ಎಷ್ಟೋ ಕಷ್ಟಗಳು, ಆಪತ್ತುಗಳು, ಭಯ ಅಂತಕ್ಕಂಥದ್ದು ನಮ್ಮ ಸುತ್ತಮುತ್ತಲೂ ಆವರಿಸಿರುತ್ತೆ, ಹೌದಾ? ಯಾವಾಗ ಪರಿಸ್ಥಿತಿ ಬಂದೇ ಬರುತ್ತೆ ಎಲ್ಲರಿಗೂ ಸಹ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಧೃತಿಗೆಡದೆ, ನಾವು ಧೈರ್ಯವನ್ನು ಕೆಡದೆ, ಹೌದಾ, ಧೈರ್ಯದಿಂದ ಇರಬೇಕು, ಹೌದಾ? ಪರಮಾತ್ಮ ನಮ್ಮ ಜೊತೆಗೆ ಯಾವಾಗಲೂ ಇದ್ದಾನೆ, ಸದಾ ಕಾಲವೂ ಇದ್ದಾನೆ ಅಂತಕ್ಕಂಥದ್ದು. ಕೃಷ್ಣ ನಮ್ಮೊಂದಿಗೆ ಎಂದೆಂದಿಗೂ ಕೈ ಬಿಡದೆ ನಮ್ಮೊಂದಿಗೆ ಇದ್ದಾನೆ, ನಮ್ಮೊಟ್ಟಿಗೆ ನೆರಳಾಗಿ ಇದ್ದಾನೆ ಅಂತಕ್ಕಂಥದ್ದು ನಾವು ಏನು ನಂಬಿಕೆಯನ್ನು ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಅಥವಾ ಉಗಾಭೋಗವನ್ನು ನೀವು ಏನು ಹೇಳಿದ್ದೇ ಆದರೆ, ಪಠಿಸಿದ್ದೇ ಆದರೆ, ಆ ಕಷ್ಟಗಳೆಲ್ಲವೂ ಸಹ ಏನು ಬೆಟ್ಟದಂಥ ಕಷ್ಟಗಳೇ ಇರಲಿ ಅಥವಾ ಬೆಟ್ಟದಂಥ ಆಪತ್ತುಗಳೇ ಇರಲಿ, ಎಂಥ ಭಯವೇ ಇರಲಿ, ಮಂಜಿನಂತೆ ಕರಗಿ ಹೋಗೋದರಲ್ಲಿ ಸಂದೇಹವೇ ಇಲ್ಲ. ಅದರಲ್ಲಿ ಎರಡು ಮಾತೇ ಇಲ್ಲ. ಸಂದೇಹ ಅನ್ನೋದು ಯಾವತ್ತಿಗೂ ಪಡಬೇಡಿ. ಭಗವಂತನ ಮಂತ್ರಗಳಲ್ಲಿ ನಾನು ಹೇಳಿದೆ, ಅವತ್ತೇ ಹೇಳಿದೆ ನಾನು, ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಎಳ್ಳಷ್ಟು ನೀವು ಏನು ಸಂದೇಹ ಪಡಬೇಡಿ, ಹೌದಾ? ಅದ್ರ ಬಗ್ಗೆ ನಾನು ಬೇರೆ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ. ಸಂದೇಹವನ್ನು ಯಾವತ್ತೂ ಸಹ ನೀವು ಪಡಬೇಡಿ. ನಮ್ಮ ಹಿರಿಯರಲ್ಲಿ ಅವರು ನಡೆದಂಥ ಹಾದಿಯಲ್ಲಿ ಕಣ್ಣು ಮುಚ್ಚಿಕೊಂಡು ನಾವು ಹೋಗ್ಬೋದು. ಅವರು ನಡೆದಿರೋ ಅಂತಕ್ಕಂಥ ಹಾದಿಯಲ್ಲಿ ನಾವು ಕಣ್ಣು ಮುಚ್ಚಿಯೂ ಸಹ ನಾವು ಆ ದಾರಿಯಲ್ಲಿ ಹೋಗಬಹುದು. ಯಾಕಂದರೆ ಅಷ್ಟು ಸುಲಭವಾದ ಮಾರ್ಗವನ್ನು ನಮಗಲ್ಲಿ ಎಳ್ಳಷ್ಟು ಸಹ ಕಲ್ಲು ಮುಳ್ಳು, ಹೌದಾ, ಯಾವುದೇ ಕಸ ಕಡ್ಡಿ ಇಲ್ಲದೇ ಇರತಕ್ಕಂಥ ಹಾದಿಯನ್ನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ, ನಮ್ಮ ಹಿರಿಯರು. ಯಾಕಂದರೆ ಅವರೆಲ್ಲ ಅಷ್ಟು ಸ್ವಚ್ಛವನ್ನು ಮಾಡ್ತಾನೆ ತಾವು ಆ ದಾರಿಯಲ್ಲಿ ಸಾಗಿದ್ದಾರೆ, ಎಷ್ಟೋ ಕಷ್ಟಗಳು ಬಂದರೂ ಸಹ, ಹೌದಾ? ಅಂಥ ಹಿರಿಯರು ನಮಗೆ ಹೇಳಿಕೊಟ್ಟಂತಹ ಎಷ್ಟೋ ಮಂತ್ರಗಳು, ನಿಮಗೆ ಗೊತ್ತಿಲ್ಲ ಮಂತ್ರಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು. ಒಂದೊಂದು ಅಕ್ಷರಗಳಲ್ಲಿಯೂ ಸಹ ನಮ್ಮ ಹಿರಿಯರು ತಮ್ಮ ತಪಸ್ಸನ್ನೆಲ್ಲ ಅದಕ್ಕೆ ಧಾರೆ ಎರೆದಿದ್ದಾರೆ. ಅದಕ್ಕೆ ಆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿಶಾಲಿ ಇರೋದು. ಯಾವ ಮಂತ್ರಗಳನ್ನು ನಾವು ಪಠಿಸ್ತೀವೋ ಅದು ಸಾಮಾನ್ಯವಾಗಿರ್ತಕ್ಕಂತಹ ಅಕ್ಷರಗಳಲ್ಲ. ಅದರಲ್ಲಿ ನಮ್ಮ ಹಿರಿಯರು ತಮ್ಮ ಎಲ್ಲ ಶಕ್ತಿಯ, ತಪಸ್ಸಿನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿಕೊಂಡು ಆ ಮಂತ್ರಗಳನ್ನು ರಚನೆ ಮಾಡಿದ್ದಾರೆ. ಅಂಥ ಒಂದು ಏನು ಪದ, ಪದ್ಯ, ಸುಳಾದಿ, ಉಗಾಭೋಗ, ಏನು ಹಾಡುಗಳಿರ್ಬೋದು, ಯಾವುದೇ ಇರ್ಬೋದು, ಎಲ್ಲವನ್ನೂ ಸಹ ನಾವು ಕಣ್ಣು ಮುಚ್ಚಿಕೊಂಡು ಸಹ ನಾವು ಹೇಳಿ ನಮ್ಮ ಜೀವನವನ್ನು ಸುಖಕರವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಈಗ ನಾನು ಹೇಳ್ತಕ್ಕಂತಹ ಮಂತ್ರ ವಿಜಯದಾಸರು, ನಾನು ಆಗಲೇ ಹೇಳಿದೆ ಏನು ಅಂದರೆ, ವಿಜಯದಾಸರದ್ದು ಒಂದು ದೊಡ್ಡ ಏನು ಕಥೆನೇ ಇದೆ, ಹೌದಾ? ಅವರು ಮಹಾನ್ ಭಾವರು, ದಾಸ ಸಾಹಿತ್ಯದಲ್ಲಿ ಪ್ರಮುಖರವರು ವಿಜಯದಾಸರು. ಶ್ರೀ ವಿಜಯದಾಸರು, ಚಿಪ್ಪಗಿರಿಯ ವಿಜಯದಾಸರು ಅವರು ಈ ಉಗಾಭೋಗವನ್ನು ಮಾಡಿದ್ದಾರೆ. ನನ್ನ ತಾಯಿ ಚಿಕ್ಕಂದಿನಿಂದನೇ ಇದನ್ನು ನನಗೆ ಹೇಳಿಕೊಟ್ಟಿದ್ದಾಳೆ. ನಾನು ಅದನ್ನೇ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ತಾಯಿ ಇಂಥವನ್ನೆಲ್ಲ ನಾನು ಇವತ್ತೇನು ಈ ಎಲ್ಲ ಏನು ಧಾರ್ಮಿಕವಾಗಿ ನನಗಿರ್ತಕ್ಕಂಥ ಎಲ್ಲ ಕೊಡುಗೆಗಳು ಕೊಟ್ಟಿರ್ತಕ್ಕಂಥದ್ದು ನನ್ನ ತಾಯಿನೇ, ನನಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ನನ್ನ ತಾಯಿನೇ. ನನ್ನ ತಾಯಿಯನ್ನು ಮನಪೂರ್ವಕವಾಗಿ ನಮಿಸುತ್ತಾ ನಿಮಗೆ ನಾನು ಈ ಉಗಾಭೋಗವನ್ನು ಹೇಳ್ತೇನೆ. ನೀವು ಸಹ ಕಲಿಸ್ಕೊಡಿ, ಮಕ್ಕಳಿಗೆ ಕಲಿಸಿಕೊಡಬೇಕು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ನಾವು ನಮ್ಮ ಯುವಜನತೆಗೆ ಇದನ್ನೆಲ್ಲವನ್ನು ಮುಟ್ಟಿಸಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸದಾಚಾರ, ನಮ್ಮ ಆಚರಣೆಗಳು ಯಾವುದೂ ಸುಳ್ಳಲ್ಲ, ಹೌದಾ? ಈ ಆಪತ್ತು ಪರಿಹಾರ ಸ್ತೋತ್ರ ಅಂತ ಕರೀತಾರೆ ಇದನ್ನು. ಈ ಆಪತ್ತು ಪರಿಹಾರ ಸ್ತೋತ್ರವನ್ನು ಎಲ್ಲರೂ ಹೇಳಿಕೊಳ್ಳಿ. ನಿಮಗೆ ಬಂದಿರತಕ್ಕಂತಹ ಆಪತ್ತು, ಹೇಳಿದೆ ನಾನಾಗಲೇ, ಬೆಟ್ಟದಂಗೆ ಬಂದಿರತಕ್ಕಂಥ ಆಪತ್ತು ಮಂಜಿನಂತೆ ಕರಗಿ ಹೋಗುತ್ತೆ. ಈ ಮಂತ್ರವನ್ನು, ಈ ಉಗಾಭೋಗವನ್ನು ನಿಮಗೆ ಹೇಳ್ಕೊಡ್ತೇನೆ. ಇದನ್ನು ಅದ್ರಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಹಾಕಿರ್ತೇನೆ. ಅದನ್ನು ಪ್ರತಿನಿತ್ಯವೂ ಹೇಳಿಕೊಳ್ಳಿ, ಹೌದು? ಯಾವ ಆಪತ್ತೂ ನಿಮಗೆ ಬರೋದಿಲ್ಲ.
ಇದು ಶ್ರೀಕೃಷ್ಣನ ಮೇಲೆ ಏನು ಸತ್ಯ ಇದು, ಹೌದಾ. ಯಾವ ಆಪತ್ತೂ ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ, ಹೌದಾ. ಯಾವ ಕಷ್ಟಗಳೂ ನಿಮ್ಮ ಹತ್ರ ಸುಳಿಯೋದಿಲ್ಲ. ಆ ಉಗಾಭೋಗವನ್ನು ಹೇಳ್ತೇನೆ ಈಗ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯದೇ ಬಂದು ಬದಿಯಲ್ಲಿ ನಿತ್ಯ ಬಾರಸನಾಗಿ ನಿಂದು ಹಿಂದು ಮುಂದೆ ಉಪದ್ರವವಾಗದಂತೆ ಇಂದಿರಾರಮಣ ಕಾಯುತ್ತಲಿರಲು ಎನಗಾವ ಬಂಧಕಗಳೂ ಇಲ್ಲ. ಧನ್ಯ ಧನ್ಯ ಕಂದರ್ಪನೆಯ ಸಿರಿ ವಿಜಯ ವಿಠ್ಠಲರಾಯ ದೇವಾ ಆಪತ್ತು ಬರಲೀಯ ನೋಡಿ ಅಂತ. ನೋಡಿ, ಆಪತ್ತು ಬರದಂತೆ ರಕ್ಷಣೆ ಮಾಡುವು ಅಂತ ಕೂಡ ಇದೆ. ಅದೇ ಇದೇ ರೀತಿ ಆಪತ್ತು ಬರದಂಗೆ ರಕ್ಷಣೆ ಮಾಡುವಂಥೇಳಿ ಶ್ರೀ ವಿಜಯದಾಸರು ಶ್ರೀ ವಿಷ್ಣು ಪರಮಾತ್ಮನನ್ನು, ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. 3 ಲೈನಿನಲ್ಲಿ ಉಗಾಭೋಗ, ಇದು ಉಗಾಭೋಗ ಇರುತ್ತೆ, ಕನ್ನಡದಲ್ಲಿನೇ ಇದೆ, ಏನು ತೊಂದರೆ ಇಲ್ಲ, ಹೌದಾ. ಇನ್ನೊಮ್ಮೆ ಹೇಳ್ತೇನೆ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ, ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಸನಾಗಿ ನಿಂದು ಹಿಂದೆ ಮುಂದೆ ಉಪದ್ರವವಾಗದಂತೆ ಇಂದಿರಾರಮಣ ಕಾಯುತ್ತಲೂ ಇರಲು ಎನಗಾವ ಬಂಧಕಗಳೂ ಇಲ್ಲ. ಧನ್ಯ ಧನ್ಯ ಕಂದರ್ಪನೆಯ ಸಿರಿ ವಿಜಯ ವಿಠ್ಠಲರಯ್ಯ ದೇವ ಆಪತ್ತು ಬರಲೀಯ ನೋಡಿ. ಬರಲೀಯ ನೋಡಿ ಅಂದರೆ ಆಪತ್ತು ಬರದಂತೆ ರಕ್ಷಣೆ ಮಾಡುವಂತ ಅರ್ಥ, ಹೌದಾ. ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡಿರ್ತಾನೆ ಭಗವಂತ, ಒಂದು ಕೈಯಲ್ಲಿ ಹಲಗೆಯನ್ನು ಹಿಡಿದುಕೊಂಡು ನಮ್ಮ ಹಿಂದೆ ನಮ್ಮ ನೆರಳಾಗಿ ಬರ್ತಾನೆ ಯಾವತ್ತಿಗೂ ಸಹ ನಮ್ಮನ್ನು ಕಾಯೋದಿಕ್ಕೆ, ಹೌದಾ. ರೋಮಾಂಚನ ಆಗುತ್ತದೆ ಇದನ್ನೆಲ್ಲ ಹೇಳಬೇಕು ಅಂದರೆ ನನಗೆ, ಯಾಕಂದರೆ ನಾನು ಪ್ರತಿ ಕ್ಷಣವೂ ಸಹ ಈ ಮಂತ್ರವನ್ನು, ಈ ಉಗಾಭೋಗವನ್ನು ಹೇಳ್ತಾನೇ ಇರ್ತೇನೆ. ಯಾಕಂದರೆ ಯಾವ ಆಪತ್ತು ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಬಂಧುಗಳೇ. ನೀವು ಪರೀಕ್ಷೆ ಮಾಡಿ ನೋಡಿ, ಯಾವ ಆಪತ್ತುಗಳು ಸಹ ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ, ಯಾವ ಕಷ್ಟಗಳೂ ಬರೋದಿಲ್ಲ ನಮಗೆ. ಅಷ್ಟೊಂದು ಭಗವಂತ ನಮ್ಮ ನೆರಳಾಗಿರುವಾಗ ನಮಗೆ ಯಾವ ಆಪತ್ತು, ಹೌದಾ. ಆಪತ್ತುಗಳಿಗೆ ಆಪತ್ತು ಬರೆಸ್ತಕ್ಕಂಥ ಮಂತ್ರ ಇದು, ಹೌದಾ. ಆಪತ್ತುಗಳಿಗೆ ಆಪತ್ತು ಬಂದುಬಿಡುತ್ತೆ, ಕಷ್ಟಗಳೇ ಕಷ್ಟಗಳ ಅಂತಂದೇಳಿ ಹಂಚ್ಕೊಂಡು ನಮ್ಮಿಂದ ದೂರ ಓಡಿ ಹೋಗಬೇಕು. ಅಂತಹ ಶಕ್ತಿಶಾಲಿ ಏನು ಶಕ್ತಿ ಈ ಮಂತ್ರಕ್ಕಿದೆ. ಅಂಥ ಶಕ್ತಿಶಾಲಿಯಾದಂತಹ ಈ ಉಗಾಭೋಗವನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.